ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈಗಾಗಲೇ ಮೈಸೂರು ಸಂಸ್ಥಾನದಲ್ಲಿ ಕೆಲಸ ನಿರ್ವಹಿಸಿದಂಥ ದಿವಾನರುಗಳ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ವಿ. ಈಗಾಗಲೇ ಕೆಲವರು ದಿವಾನರುಗಳ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಸುಧಾರಣೆಗಳು ಅಥವಾ ಸಾಧನೆಗಳು ಏನೇನಾದವು ಎನ್ನೋದ್ರ ಬಗ್ಗೆ ಅಧ್ಯಯನ ನಡೆಸಿದ್ವಿ. ಇವತ್ತು ಆ ಮೈಸೂರು ಸಂಸ್ಥಾನದಲ್ಲಿ ದಿವಾನರ ಕೆಲಸ ನಿರ್ವಹಿಸಿದಂಥ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯಾದಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬಗ್ಗೆ ಅಧ್ಯಯನವನ್ನು ನಡೆಸೋಣ. ಪೀಠಿಕೆ ಕ್ರಿಸ್ತಶಕ 1799 4ನೇ ಆಂಗ್ಲೋ ಮೈಸೂರಿನಂತ ಕದನದ ನಂತರ ಮೈಸೂರು ಸಂಸ್ಥಾನವನ್ನು ಮೈಸೂರಿನ ಒಡೆಯರಿಗೆ ಹಿಂದಿರುಗಿಸಲಾಯಿತು. ಅದರ ನಂತರದಲ್ಲಿ ಮೈಸೂರು ಸಂಸ್ಥಾನದಲ್ಲಾದಂಥ ಗಲಭೆಗಳ ನಂತರ ಮೈಸೂರು ಸಂಸ್ಥಾನವನ್ನು ಪುನಃ ಬ್ರಿಟಿಷ್ ಅಧೀನಕ್ಕೆ ಒಳಪಡಿಸಲಾಯಿತು. ಆದರೆ 1881ರಲ್ಲಿ ಪುನರುದ್ಧಾನದ ನಂತರ ಮೈಸೂರು ಸಂಸ್ಥಾನವನ್ನು ಮೈಸೂರು ಒಡೆಯರಿಗೆ ಹಿಂದಿರುಗಿಸಿದ ನಂತರ ಆ ಮೈಸೂರು ಸಂಸ್ಥಾನದಲ್ಲಿ ಒಡೆಯರುಗಳೇ ಆಳ್ವಿಕೆ ನಡೆಸಿಕೊಂಡು ಬಂದರು. ಆಳ್ವಿಕೆ ನಡೆಸಿಕೊಂಡು ಬಂದಂಥ ಸಮಯದಲ್ಲಿ ಆಳ್ವಿಕೆಯ ಜವಾಬ್ದಾರಿಯನ್ನು ಅಥವಾ ಆಡಳಿತ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಒಡೆಯರ ಜೊತೆಯಲ್ಲಿ ದಿವಾನರುಗಳಿಗೆ, ಆಡಳಿತದ ಮುಖ್ಯಸ್ಥನಾದಂತಹ ದಿವಾನರಿಗೆ ವಹಿಸಲಾಯಿತು. ಆ ಸಮಯದಲ್ಲಿ ಅನೇಕ ದಿವಾನರುಗಳು ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸಿಕೊಂಡು ಹೋಗಿರುವುದನ್ನು ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ಆಳ್ವಿಕೆ ನಡೆಸಿದಂಥ ಮೈಸೂರು ಸಂಸ್ಥಾನದ ದಿವಾನರುಗಳಲ್ಲಿ ಅನೇಕ ಶ್ರೇಷ್ಠ ದಿವಾನರುಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಆ ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸುವ ಜೊತೆಯಲ್ಲಿ ಮೈಸೂರು ಸಂಸ್ಥಾನವನ್ನು ಪ್ರಗತಿಯತ್ತ ಕೊಂಡೊಯ್ದಂಥ ಅನೇಕ ದಿವಾನರುಗಳಲ್ಲಿ ಒಬ್ಬರಾದಂತಹ ಪ್ರಮುಖರಲ್ಲಿ ಒಬ್ಬರಾದಂಥವರೇ ಸರ್ ಮಿರ್ಜಾ ಇಸ್ಮಾಯಿಲ್. ಸರಿಸುಮಾರು 15 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕೆಲಸ ನಿರ್ವಹಿಸುವುದರ ಮೂಲಕ ಆ ಮೈಸೂರು ಸಂಸ್ಥಾನವನ್ನು ಒಂದು ಮಾದರಿಯ ಸಂಸ್ಥಾನವನ್ನಾಗಿ ಅಥವಾ ನಮ್ಮ ಭಾರತದಲ್ಲಿದ್ದಂಥ ಸಂಸ್ಥಾನದಲ್ಲಿಯೇ ಒಂದು ಶ್ರೇಷ್ಠವಾದಂಥ ಸಂಸ್ಥಾನವನ್ನಾಗಿ ಮೈಸೂರು ಸಂಸ್ಥಾನವನ್ನು ಮಾರ್ಪಡಿಸಿದಂಥ ಹೆಗ್ಗಳಿಕೆಯನ್ನು ಪಡೆದಂಥ ಒಬ್ಬ ವ್ಯಕ್ತಿಯೇ ಸರ್ ಮಿರ್ಜಾ ಇಸ್ಮಾಯಿಲ್. ಇದು ಪೀಠಿಕೆ. ಇನ್ನು ಎರಡನೇದಾಗಿ ಅವರ ಆರಂಭಿಕ ಜೀವನಕ್ಕೆ ಬಂದರೆ, ಈ ಮಿರ್ಜಾ ಇಸ್ಮಾಯಿಲ್ ಅವರ ಮೂಲತಃ ಪೂರ್ವಜರು ಪರ್ಷಿಯಾಕ್ಕೆ ಸೇರಿದಂಥವರು. ಆ ಪರ್ಷಿಯಾಕ್ಕೆ ಸೇರಿದಂಥವರಾಗಿದ್ದಂಥ ಇವರು ಆ ಮೈಸೂರು ಸಂಸ್ಥಾನದ ಒಡೆಯರಿಗೆ ಅಥವಾ ಮೈಸೂರು ಸಂಸ್ಥಾನದ ಸೈನ್ಯಕ್ಕೆ ಕುದುರೆಗಳನ್ನು ತಂದು ಮಾರಾಟ ಮಾಡ್ತಾ ಇದ್ದಂಥ ಉದ್ಯೋಗವನ್ನು ಮಾಡ್ತಾ ಇದ್ದಂಥವರು ಈ ಮಿರ್ಜಾ ಇಸ್ಮಾಯಿಲ್ ಮತ್ತು ಅವರ ಕುಟುಂಬದವರು. ಇವರ ತಾತರಾಗಿದ್ದಂತಹ ಅಂದರೆ ಮಿರ್ಜಾ ಇಸ್ಮಾಯಿಲ್ ಅವರ ತಾತರಾಗಿದ್ದಂತಹ ಅಲಿ ಅಸ್ಕರಿ ಇದೇ ರೀತಿಯಾಗಿ ಕುದುರೆ ವ್ಯಾಪಾರವನ್ನು ಮಾಡ್ತಾ ಇದ್ದಂಥವರು. ನಂತರ ದಿನಗಳಲ್ಲಿ ಇವರು ಮೈಸೂರಿಗೆ ಬಂದು ನೆಲೆಸಿದರು. ಆ ಮೈಸೂರಿಗೆ ಬಂದು ನೆಲೆಸಿದ ನಂತರ ಈ ಅಸ್ಕರಿಯ ಮಗನಾಗಿದ್ದಂತಹ ಆಗಾಜಾನ್ ಇವರು ಕೂಡ ಮೈಸೂರು ಸಂಸ್ಥಾನದಲ್ಲಿ ಜೀವಿಸಿದ್ದಂಥವರು. ಇವರು ಸಹಿತ ಆ ಸಮಯದಲ್ಲಿ ಮೈಸೂರಿನ ಒಡೆಯರಾಗಿದ್ದಂಥ 10ನೇ ಚಾಮರಾಜ ಒಡೆಯರ ಅಂಗರಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಆ ಅಂಗರಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಸಮಯದಲ್ಲಿ ಈ ಆಗ್ಜಾನ್ ಅವರ ಮಗನಾಗಿ ಜನಿಸಿದಂಥವರೇ ಸರ್ ಮಿರ್ಜಾ ಇಸ್ಮಾಯಿಲ್, ಕ್ರಿಸ್ತಶಕ 1883 ಬೆಂಗಳೂರಿನಲ್ಲಿ. ಆದ್ದರಿಂದಾಗಿ ಈ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಪೂರ್ವಜರು ಪರ್ಷಿಯಾದವರಾಗಿದ್ದರೂ ಕೂಡ ಈತನ ತಂದೆ ಆಗಿರ್ಬೋದು ಅಥವಾ ಮಿರ್ಜಾ ಇಸ್ಮಾಯಿಲ್ ಆಗಿರ್ಬೋದು ಬಹುತೇಕವಾಗಿ ಮೈಸೂರಿನಲ್ಲಿಯೇ ನೆಲೆಸಿದಂಥವರಾಗಿದ್ದರು. ಆ ಕಾರಣಕ್ಕಾಗಿ ಮೈಸೂರಿನಲ್ಲಿ ಜನಿಸಿದಂಥವರು ಮಿರ್ಜಾ ಇಸ್ಮಾಯಿಲ್. ಆ ಮಿರ್ಜಾ ಇಸ್ಮಾಯಿಲ್ ಅವರು ಮೈಸೂರು ಸಂಸ್ಥಾನದಲ್ಲಿ ಜನಿಸಿದಂಥ ಸಮಯದಲ್ಲಿ ಈತನ ತಾತ ಆಗಿರ್ಬೋದು ಮತ್ತು ತಂದೆ ಆಗಿರ್ಬೋದು ಇಬ್ಬರೂ ಸಹಿತ ಆಗಿನ ಸಮಯದ ಮೈಸೂರು ಸಂಸ್ಥಾನದ ಒಡೆಯರ ಒಡನಾಟವನ್ನು ಇಟ್ಟುಕೊಂಡು ಬೆಳೆದಂಥವರಾಗಿದ್ದರು. ಆ ಕಾರಣಕ್ಕಾಗಿ ಈ ಮಿರ್ಜಾ ಇಸ್ಮಾಯಿಲ್ ಬೆಂಗಳೂರಿನಲ್ಲಿ ಜನಿಸಿದ ನಂತರ ಆ ಸಮಯದಲ್ಲಿ ಮೈಸೂರಿನ ಒಡೆಯರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರೊಡನೆ ಒಡನಾಟವನ್ನು ಇಟ್ಟುಕೊಂಡೇ ಬೆಳೆದಂಥವರು ಈ ಮಿರ್ಜಾ ಇಸ್ಮಾಯಿಲ್. ಈ ಕಾರಣಕ್ಕಾಗಿ ಅಧ್ಯಯನ ನಡೆಸಲಿಕ್ಕೆ ಅವಕಾಶಗಳು ದೊರೆತಿದ್ದು ಮಿರ್ಜಾ ಇಸ್ಮಾಯಿಲ್ ಅವರಿಗೆ. ಆ ಕಾರಣಕ್ಕಾಗಿ ಆರಂಭದಲ್ಲಿ ಬೆಂಗಳೂರಿನ ವೆಸ್ಲಿಯನ್ ಮಿಷನ್ ಎನ್ನುವಂಥ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಆರಂಭಿಸಿದರು. ನಂತರ ದಿನದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ ಪದವಿಯನ್ನು ಪಡೆದುಕೊಳ್ಳಲು ಯಶಸ್ವಿಯಾದಂಥವರು ಮಿರ್ಜಾ ಇಸ್ಮಾಯಿಲ್. ಆ ಪದವಿಯನ್ನು ಪಡೆದುಕೊಂಡಿದ್ದರಿಂದಾಗಿಯೇ ಇವರನ್ನು 1905ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಳಿಸಲಾಯಿತು. ಹಾಗಾಗಿ ಪೊಲೀಸ್ ಇಲಾಖೆ ಒಬ್ಬ ಉದ್ಯೋಗಿಯಾಗಿ ತಮ್ಮ ವೃತ್ತಿಯನ್ನು ಆರಂಭಿಸಿದಂಥವರು ಮಿರ್ಜಾ ಇಸ್ಮಾಯಿಲ್. ನಂತರದ ದಿನಗಳಲ್ಲಿ ಇವರ ಸಾಧನೆಗಳನ್ನು ಗುರುತಿಸಿ 1916ರಲ್ಲಿ ಇವರನ್ನು ಮಹಾರಾಜರ ಸಹಾಯಕ ಕಾರ್ಯದರ್ಶಿಯನ್ನಾಗಿ ನೇಮಕಗೊಳಿಸಲಾಯಿತು. ಅಲ್ಲಿ ಕೂಡ ಕೆಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ನಂತರದಲ್ಲಿ ಹುಜೂರ್ ಎನ್ನುವಂಥ ಇಲಾಖೆಯ ಕಾರ್ಯದರ್ಶಿಯನ್ನಾಗಿ ಇವರನ್ನು ನೇಮಕ ಮಾಡಲಾಯಿತು. ಈ ರೀತಿಯಾಗಿ ಹುಜೂರ್ ಇಲಾಖೆಯ ಕಾರ್ಯದರ್ಶಿಯಾಗಿ ಕೂಡ ಕೆಲವು ವರ್ಷಗಳ ಕಾಲ ಇವರು ಸೇವೆಯನ್ನು ಸಲ್ಲಿಸಿದರು. ನಂತರದಲ್ಲಿ 1926ರಲ್ಲಿ ಬ್ಯಾನರ್ಜಿ ಅವರ ನಿವೃತ್ತಿಯ ನಂತರ ಮೈಸೂರು ಸಂಸ್ಥಾನದಲ್ಲಿ ತೆರವಾದಂಥ ದಿವಾನರ ಹುದ್ದೆಗೆ ಆಯ್ಕೆ ಮಾಡಿದ್ದೆ ಈ ಮಿರ್ಜಾ ಇಸ್ಮಾಯಿಲ್ ಅವರನ್ನ. ಹಾಗಾಗಿ 1926ರಿಂದ 1941ರವರೆಗೆ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ಹೆಗ್ಗಳಿಕೆ ಆ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ತದೆ.
ಈ 15 ವರ್ಷಗಳ ಅವಧಿಯಲ್ಲಿ ಇವರು ಕೈಗೊಂಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸುಧಾರಣೆಗಳನ್ನ ನಾವು ಹೆಸರಿಸುವುದಾದರೆ ಸುಧಾರಣೆಗಳು, ಅದರಲ್ಲಿ ಒಂದನೇದು ಆಡಳಿತಾತ್ಮಕವಾಗಿರ್ತಕ್ಕಂಥ ಸುಧಾರಣೆಗಳು, ಎರಡನೇದಾಗಿ ಸಾರಿಗೆ ಸಂಪರ್ಕಗಳ ಸುಧಾರಣೆಗಳು, ಮೂರನೇದಾಗಿ ಕೈಗಾರಿಕಾ ಸುಧಾರಣೆಗಳು, ನಾಲ್ಕನೇದಾಗಿ ಶೈಕ್ಷಣಿಕ ಸುಧಾರಣೆಗಳು, ಐದನೇದಾಗಿ ಕೃಷಿ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಆರನೇದಾಗಿ ಇತರೆ ಸುಧಾರಣೆಗಳು. ಇವು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕೆಲಸ ನಿರ್ವಹಿಸಿದಂತಹ ಮಿರ್ಜಾ ಇಸ್ಮಾಯಿಲ್ ಅವರ ಒಟ್ಟಾರೆಯಾಗಿರ್ತಕ್ಕಂತಹ ಸಾಧನೆಗಳು ಅಥವಾ ಸುಧಾರಣೆಗಳು ಎಂಬುದಾಗಿ ನಾವು ಹೇಳಬಹುದಾಗಿದೆ. ಈಗ ಆ ಸುಧಾರಣೆಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 1, ಆಡಳಿತಾತ್ಮಕವಾಗಿರ್ತಕ್ಕಂತಹ ಸುಧಾರಣೆಗಳು. ಆಡಳಿತಾತ್ಮಕವಾದಂತಹ ಸುಧಾರಣೆಗಳು ಈ ಮೈಸೂರು ಸಂಸ್ಥಾನದಲ್ಲಿ 1926 ಮೈಸೂರು ಸಂಸ್ಥಾನದ ದಿವಾನರಾಗಿ ಆಯ್ಕೆಯಾದಂಥವರು ಮಿರ್ಜಾ ಇಸ್ಮಾಯಿಲ್ ಅವರು. ಆ ದಿವಾನರಾಗಿ ಆಯ್ಕೆಯಾದ ಮರು ವರ್ಷವೇ ಅಂದರೆ 1927 ಮೈಸೂರು ಜಿಲ್ಲಾ ಬೋರ್ಡ್ ಅಧಿನಿಯಮವನ್ನು ಜಾರಿಗೊಳಿಸಲಾಯಿತು. 1927 ಮೈಸೂರು ಜಿಲ್ಲಾ ಬೋರ್ಡ್ ಅಧಿನಿಯಮವನ್ನು ಜಾರಿಗೊಳಿಸಲಾಯಿತು. ಈ ಅಧಿನಿಯಮವನ್ನು ಜಾರಿಗೊಳಿಸಿದ್ರಿಂದಾಗಿ ಆ ಜಿಲ್ಲಾ ಬೋರ್ಡ್ಗಳು ಪುನರ್ರಚನೆಗೊಂಡವು. ಆ ಜಿಲ್ಲಾ ಬೋರ್ಡ್ಗಳು ಪುನರ್ರಚನೆಗೊಂಡದರ ಜೊತೆಯಲ್ಲಿ ಮತ್ತೊಂದು ಕಡೆಯಲ್ಲಿ ತಾಲೂಕು ಬೋರ್ಡ್ಗಳು ರದ್ದಾದವು. ಆ ತಾಲೂಕು ಬೋರ್ಡ್ಗಳು ರದ್ದಾದಂಥ ಸಮಯದಲ್ಲಿ ಸ್ವಲ್ಪ ಆಡಳಿತದಲ್ಲಿ ಗೊಂದಲ ಉಂಟಾಗಿತ್ತು. ಅಂತಹ ಸಮಯದಲ್ಲಿ ಅಲ್ಲಿದ್ದಂಥ ಗೊಂದಲಗಳೆಲ್ಲವನ್ನು ಕೂಡ ನಿವಾರಿಸುವುದರ ಮೂಲಕ ಪುನಃ ವ್ಯವಸ್ಥಿತವಾದಂಥ ಆಡಳಿತ ವ್ಯವಸ್ಥೆಯನ್ನು ಮೈಸೂರು ಸಂಸ್ಥಾನದಲ್ಲಿ ಜಾರಿಗೊಳಿಸಿದಂಥ ಹೆಗ್ಗಳಿಕೆ ಈ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ತದೆ. ಅದರ ಜೊತೆಯಲ್ಲಿ ಇಲ್ಲಿಯವರೆಗೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ಆಡಳಿತದಲ್ಲಿ ಸ್ತ್ರೀಯರ ಸದಸ್ಯರಾಗಲಿಕ್ಕೆ ಅವಕಾಶಗಳು ಇರಲಿಲ್ಲ. ಆದ್ದರಿಂದಾಗಿ ಇದನ್ನು ಗಮನಿಸಿದ್ದಂಥ ಮಿರ್ಜಾ ಇಸ್ಮಾಯಿಲ್ ಅವರು ಆ ಕಾರಣಕ್ಕಾಗಿಯೇ ಈ ಮಹಿಳೆಯರು ಸದಸ್ಯರಾಗಲಿಕ್ಕೆ ಇದ್ದಂತಹ ಅನರ್ಹತೆಗಳನ್ನೆಲ್ಲವನ್ನೂ ಸಹಿತ ತೆಗೆದುಹಾಕಿ ಅವರಿಗೂ ಸಹಿತ ಈ ಮೈಸೂರು ಸಂಸ್ಥಾನದ ಆಡಳಿತದಲ್ಲಿ ಸಭೆಗಳಲ್ಲಿ ಸದಸ್ಯರಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹೆಗ್ಗಳಿಕೆ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ತದೆ. ಆ ಮೂಲಕ ಮಹಿಳೆಯರು ಕೂಡ ಮೈಸೂರು ಸಂಸ್ಥಾನದ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹೆಗ್ಗಳಿಕೆ ಈ ಮಿರ್ಜಾ ಇಸ್ಮಾಯಿಲ್ ಮತ್ತು ಆಗಿನ ಸಮಯದ ಒಡೆಯರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತದೆ. ಒಂದು ರೀತಿಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಸುಧಾರಣೆಗಳನ್ನು ಮಾಡಿದಂಥ ಹೆಗ್ಗಳಿಕೆ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ತದೆ ಎಂಬುದಾಗಿ ಸಹಿತ ನಾವು ಹೇಳ್ಬೋದಾಗಿದೆ. ಯಾಕಂದರೆ ಆಡಳಿತದಿಂದ ಸ್ತ್ರೀಯರನ್ನು ದೂರ ಇರಿಸಿದ್ದಂಥ ಸಮಯದಲ್ಲಿ ಆ ಸ್ತ್ರೀಯರಿಗೆ ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಹೆಗ್ಗಳಿಕೆ ಈ ಮಿರ್ಜಾ ಇಸ್ಮಾಯಿಲ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಅದರ ಜೊತೆಯಲ್ಲಿ ಮೈಸೂರು ಸಂಸ್ಥಾನ ಬಹುತೇಕವಾಗಿ 1799 4ನೇ ಆಂಗ್ಲೋ ಮೈಸೂರು ಕದನದ ನಂತರ ಬೆಂಗಳೂರು ಮತ್ತು ಅದರ ಸುತ್ತಮುತ್ತಲ ಅನೇಕ ಪ್ರಮುಖ ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು. ಅದರಲ್ಲೂ ಪ್ರಮುಖವಾಗಿ ದಂಡು ಪ್ರದೇಶ ಎನ್ನುವಂಥ ಅನೇಕ ಪ್ರದೇಶಗಳನ್ನು ಈ ಬ್ರಿಟಿಷರು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಅಥವಾ ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ರು. ನಂತರ ಬ್ರಿಟಿಷರೊಡನೆ ಮಾತುಕತೆ ನಡೆಸಿದಂಥ ಮಿರ್ಜಾ ಇಸ್ಮಾಯಿಲ್ ಅವರು ಆ ಬೆಂಗಳೂರಿನ ಬಳಿ ಇರತಕ್ಕಂಥ ಸುತ್ತಮುತ್ತಲಿರ್ತಕ್ಕಂತಹ ದಂಡು ಪ್ರದೇಶವನ್ನು ಕೂಡ ಹಿಂದಕ್ಕೆ ಮೈಸೂರು ಸಂಸ್ಥಾನಕ್ಕೆ ಹಿಂದಿರುಗಿಸುವಂತೆ ಮಾಡಿದಂಥ ಅಥವಾ ಬ್ರಿಟಿಷರಿಂದ ಪಡೆದು ಮೈಸೂರು ಒಡೆಯರಿಗೆ ಹಿಂದಿರುಗಿಸಿದಂಥ ಹೆಗ್ಗಳಿಕೆಯು ಸಹಿತ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ತದೆ. ಈ ದಂಡು ಪ್ರದೇಶವನ್ನು ಬ್ರಿಟಿಷರಿಂದ ಪಡೆದು ಮೈಸೂರು ಸಂಸ್ಥಾನಕ್ಕೆ ಸೇರ್ಪಡೆಗೊಳಿಸುವುದರ ಮೂಲಕ ಹೆಚ್ಚಿನ ಪ್ರಮಾಣದ ಪ್ರದೇಶವನ್ನು ಮೈಸೂರು ಸಂಸ್ಥಾನಕ್ಕೆ ಯಾವುದೇ ಕದನ ಇಲ್ಲದೆ ಸೇರ್ಪಡೆಗೊಳಿಸಿದಂಥ ಹೆಗ್ಗಳಿಕೆ ಈ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ತದೆ. ಇದರಿಂದ ವಾರ್ಷಿಕವಾಗಿ ಹೆಚ್ಚಿನ ಆದಾಯವು ಕೂಡ ಮೈಸೂರು ಸಂಸ್ಥಾನಕ್ಕೆ ತಂದುಕೊಟ್ಟಂಥ ಹೆಗ್ಗಳಿಕೆ ಆ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ತಾ ಇದೆ. ಅದರ ಜೊತೆಯಲ್ಲಿ ತಾಲೂಕು ಬೋರ್ಡುಗಳ ರದ್ದತಿಯ ನಂತರ ಆ ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಹೆಗ್ಗಳಿಕೆ ಆ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ತದೆ. ಅದರ ಜೊತೆಯಲ್ಲಿ ಆ ಸ್ಥಳೀಯ ಸರ್ಕಾರಗಳಿಗೆ ಸ್ವಾಯತ್ತತೆಯನ್ನು ಸಹಿತ ಕಲ್ಪಿಸಿಕೊಟ್ಟಂಥ ಹೆಗ್ಗಳಿಕೆ ಈ ದಿವಾನರುಗಳಿಗೆ ಸಲ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಅದರ ಜೊತೆಯಲ್ಲಿ ಮೈಸೂರು ಸಂಸ್ಥಾನದ ಹಣಕಾಸಿನ ಸ್ಥಿತಿಯನ್ನು ಉತ್ತಮಪಡಿಸಿದಂಥ ಹೆಗ್ಗಳಿಕೆಯೂ ಸಹಿತ ಈ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ತದೆ. ಈ ಹಣಕಾಸಿನ ಸ್ಥಿತಿಯನ್ನು ಉತ್ತಮಪಡಿಸಿದ್ರಿಂದಾಗಿ ಆ ಉತ್ತಮವಾಗಿರ್ತಕ್ಕಂಥ ಹಣಕಾಸು ಸ್ಥಿತಿಯಿಂದಾಗಿ ಅನೇಕ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಿಕ್ಕೆ ಇದು ಸಂಪೂರ್ಣವಾಗಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ತದೆ. ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಮೈಸೂರು ಸಂಸ್ಥಾನವನ್ನು ಒಂದು ಮಾದರಿಯ ಸಂಸ್ಥಾನವನ್ನಾಗಿ ಅಥವಾ ಅಭಿವೃದ್ಧಿ ಹೊಂದಿದಂಥ ಸಂಸ್ಥಾನವನ್ನಾಗಿ ಮೈಸೂರು ಸಂಸ್ಥಾನವನ್ನು ಮಾರ್ಪಡಿಸಿದಂಥ ಹೆಗ್ಗಳಿಕೆ ಈ ಮಿರ್ಜಾ ಇಸ್ಮಾಯಿಲ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಆ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಟ್ಟಂಥ ಹೆಗ್ಗಳಿಕೆ ಈ ಮೈಸೂರು ಸಂಸ್ಥಾನದ ದಿವಾನರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹಾಗೂ ಈ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ತಾ ಇರೋದನ್ನು ನಾವು ನೋಡಬಹುದಾಗಿದೆ.
ಆ ಅವಧಿಯಲ್ಲಿ ಅಂದರೆ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದಂಥ ಸಮಯದಲ್ಲಿ ನಮ್ಮ ಭಾರತದಲ್ಲಿದ್ದಂಥ ಸಂಸ್ಥಾನಗಳನ್ನು ಅಭಿವೃದ್ಧಿ ಹೊಂದಿದಂಥ ಸಂಸ್ಥಾನಗಳನ್ನಾಗಿ ಘೋಷಿಸಿದಾಗ ಆ ಪ್ರಥಮ ಸ್ಥಾನವನ್ನು ಪಂಜಾಬ್ ಪಡೆದುಕೊಂಡ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಎರಡನೇ ಸ್ಥಾನವನ್ನು ಮೈಸೂರು ಸಂಸ್ಥಾನ ಪಡೆದುಕೊಳ್ಳುವುದರ ಮೂಲಕ ಈ ರೀತಿಯಾಗಿರ್ತಕ್ಕಂಥ ಹೆಗ್ಗಳಿಕೆಯನ್ನು ಮೈಸೂರು ಸಂಸ್ಥಾನಕ್ಕೆ ತಂದುಕೊಟ್ಟಂಥ ಹೆಗ್ಗಳಿಕೆ ಆ ಮಿರ್ಜಾ ಇಸ್ಮಾಯಿಲ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಆ ಭಾರತದಲ್ಲಿಯೇ ಅಭಿವೃದ್ಧಿ ಹೊಂದಿದಂಥ ಎರಡನೇ ಸಂಸ್ಥಾನವನ್ನಾಗಿ ಮೈಸೂರು ರಾಜ್ಯವನ್ನು ಅಥವಾ ಮೈಸೂರು ಸಂಸ್ಥಾನವನ್ನು ಮಾರ್ಪಡಿಸಿದಂಥ ಹೆಗ್ಗಳಿಕೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಇದು ಆಡಳಿತಾತ್ಮಕವಾಗಿರ್ತಕ್ಕಂಥ ಸುಧಾರಣೆಗಳು. ಇನ್ನು ಎರಡನೇದಾಗಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ. ಕೇವಲ ಆಡಳಿತಕ್ಕೆ ಮಾತ್ರವಲ್ಲದೆ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿಗೂ ಸಹಿತ ಹೆಚ್ಚಿನ ಆದ್ಯತೆಯನ್ನು ಕಲ್ಪಿಸಿಕೊಟ್ಟಂಥ ಹೆಗ್ಗಳಿಕೆ ಈ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ತದೆ. ಆ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿಯನ್ನು ಹೊಂದಿದಷ್ಟು ಆ ರಾಜ್ಯ ಅಥವಾ ಸಂಸ್ಥಾನವೂ ಸಹಿತ ಅಭಿವೃದ್ಧಿ ಹೊಂದುತ್ತದೆ ಎನ್ನುವುದರಲ್ಲಿ ನಂಬಿಕೆಯನ್ನು ಹೊಂದಿದ್ದಂಥವರು ಮಿರ್ಜಾ ಇಸ್ಮಾಯಿಲ್. ಅದೇ ಕಾರಣಕ್ಕಾಗಿಯೇ ಆ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಕೂಡ ಸಾಕಷ್ಟು ರೀತಿಯಲ್ಲಿ ಗಮನ ಹರಿಸಿರುವುದನ್ನು ನಾವು ನೋಡಬಹುದಾಗಿದೆ. ಅದೇ ಕಾರಣಕ್ಕಾಗಿ ಮುಖ್ಯವಾಗಿರ್ತಕ್ಕಂಥ ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಮತ್ತು ವಿಶಾಲವಾಗಿರ್ತಕ್ಕಂತಹ ಆ ರಸ್ತೆಗಳನ್ನು ನಿರ್ಮಿಸಿದಂಥ ಹೆಗ್ಗಳಿಕೆ ಇವರಿಗೆ ಸಲ್ತದೆ. ಈ ರೀತಿಯಾಗಿ ವಿಶಾಲವಾದಂಥ ಮತ್ತು ದೊಡ್ಡದಾಗಿರ್ತಕ್ಕಂಥ ರಸ್ತೆಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಸುಗಮವಾಗಿ ಸಾರಿಗೆ ಸಂಪರ್ಕಗಳ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿಕೊಟ್ಟಂತೆ ಹೆಗ್ಗಳಿಕೆ ಇವರಿಗೆ ಸಲ್ತದೆ. ಅದರ ಜೊತೆಯಲ್ಲಿ ಇಲ್ಲಿ ನಿರ್ಮಿಸಿದಂಥ ಪ್ರಮುಖವಾಗಿರ್ತಕ್ಕಂಥ ರಸ್ತೆಗಳಿಗೆ ಬೆಂಗಳೂರು ಆಗಿರ್ಬೋದು ಅಥವಾ ಮೈಸೂರುಗಳಲ್ಲೇ ಆಗಿರ್ಬೋದು ನಿರ್ಮಿಸಿದಂಥ ಪ್ರಮುಖವಾಗಿರ್ತಕ್ಕಂಥ ರಸ್ತೆಗಳಿಗೆ ಪ್ರಮುಖವಾಗಿ ಹಿಂದೆ ಆಗಿ ಹೋಗಿರ್ತಕ್ಕಂಥ ಮೈಸೂರು ಸಂಸ್ಥಾನದಲ್ಲಿ ಆಗಿ ಹೋದಂತಹ ಪ್ರಮುಖ ವ್ಯಕ್ತಿಗಳ ಹೆಸರುಗಳನ್ನು ಕೂಡ ನಾಮಕರಣ ಮಾಡೋ ಜೊತೆಯಲ್ಲಿ ಅವರ ಮೂರ್ತಿಗಳನ್ನು ಸಹಿತ ಪ್ರತಿಷ್ಠಾಪನೆ ಮಾಡಿದಂಥ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಅಂದರೆ ಮಿರ್ಜಾ ಇಸ್ಮಾಯಿಲ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ತದೆ. ಅದರ ಜೊತೆಯಲ್ಲಿ ಜಕ್ಕೂರು ಎನ್ನುವಂಥ ಸ್ಥಳದಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ಸಹಿತ ಸ್ಥಾಪನೆ ಮಾಡಿದಂಥ ಹೆಗ್ಗಳಿಕೆ ಇವರಿಗೆ ಸಲ್ತದೆ. ಜಕ್ಕೂರು ಎನ್ನುವಂಥ ಒಂದು ಸ್ಥಳದಲ್ಲಿ ವಿಮಾನ ನಿಲ್ದಾಣವನ್ನು ಸಹಿತ ಸ್ಥಾಪನೆ ಮಾಡಿದಂಥ ಹೆಗ್ಗಳಿಕೆ ಇವರಿಗೆ ಸಲ್ತದೆ. ಹಾಗೆ ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆಯನ್ನು ಸಹಿತ ಆರಂಭಿಸಿದಂಥ ಹೆಗ್ಗಳಿಕೆ ಈ ಮೈಸೂರಿನ ಒಡೆಯರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ತದೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂದ್ರೆ ಆ ಬೆಂಗಳೂರಿನಲ್ಲಿ ಆಕಾಶವಾಣಿ ಕೇಂದ್ರವನ್ನು ಸ್ಥಾಪನೆ ಮಾಡಿದಂಥ ಹೆಗ್ಗಳಿಕೆಯು ಕೂಡ ಇವರಿಗೆ ಸಲ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಅದರ ಜೊತೆಯಲ್ಲಿ ಆ ಮೈಸೂರು ಸಂಸ್ಥಾನದಲ್ಲಿ ಅನೇಕ ಪ್ರದೇಶಗಳಲ್ಲಿ ದೂರವಾಣಿ ಸ್ಥಾಪನೆ ಆಗಿರ್ಬೋದು, ಆ ದೂರವಾಣಿ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಥಮಿಕ ರೂಪರೇಷೆಗಳನ್ನಾಗಿರ್ಬೋದು ಆ ರೂಪಿಸುವುದರ ಮೂಲಕ ಬಹುತೇಕವಾಗಿ ಮೈಸೂರು ಸಂಸ್ಥಾನದಲ್ಲಿದ್ದಂಥ ಎಲ್ಲ ಪ್ರದೇಶಗಳನ್ನೇ ಆ ದೂರವಾಣಿ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ವ್ಯವಸ್ಥೆಯನ್ನು ಸಹಿತ ಆರಂಭಿಸಿದಂಥ ಹೆಗ್ಗಳಿಕೆ ಈ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ತದೆ. ಆ ಮೂಲಕ ಇಡೀ ಮೈಸೂರು ಸಂಸ್ಥಾನದಲ್ಲಿ ಸಾರಿಗೆ ಸಂಪರ್ಕಗಳ ಮಾಧ್ಯಮಗಳ ದೃಷ್ಟಿಯಲ್ಲಿ ಒಂದು ಕ್ರಾಂತಿಯನ್ನೇ ಆರಂಭಿಸಿದಂಥ ಹೆಗ್ಗಳಿಕೆ ಆ ಮಿರ್ಜಾ ಇಸ್ಮಾಯಿಲರಿಗೆ ಸಲ್ಲುತ್ತದೆ. ಉಳಿದಿರ್ತಕ್ಕಂಥ ವಿಷಯಗಳನ್ನು ಅಥವಾ ಉಳಿದಿರ್ತಕ್ಕಂಥ ಅವರ ಸುಧಾರಣೆ ಮತ್ತು ಸಾಧನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.